ಹಾಯ್ ಎಲ್ಲರಿಗೂ, ನಾನಿಲ್ಲಿ ಫಿಶ್ ಕರಿ ಮಾಡ್ಕೊಳ್ತೇನೆ ಡಿಫ್ರೆಂಟ್ ಸ್ಟೈಲಲ್ಲಿ. ಇಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ನೀರುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು ಸಾಂಬಾರು ನೀರುಳ್ಳಿ. ಇದಕ್ಕೀಗ ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ಫ್ರೈ ಆದ ನಂತರ ಪುನಃ ನಾನು ಇದಕ್ಕೆ ಟೊಮೆಟೊ ಸಹ ಹಾಕ್ಕೊಳ್ತೇನೆ. ಟೊಮೆಟೊ ಜಾಸ್ತಿ ಹಾಕಬೇಡಿ, ಯಾಕಂದರೆ ಇದಕ್ಕೆ ಹುಳಿ ನೀರು ಸಹ ಆ್ಯಡ್ ಮಾಡಲಿಕ್ಕೆ ಉಂಟು. ಮೀನು ಕರಿ ಎಲ್ಲ ಮಾಡ್ತಾ ಇರೋದು ನಾವು. ಅದು ಆರಿದ ನಂತರ ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ಪುನಃ ಇಲ್ಲಿ ಕಡಾಯಿಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಸ್ವಲ್ಪ ಮೆಂತೆ, ಕರಿ ಲೀವ್ಸ್ ಹಾಕಿದ್ದೇನೆ. ರುಬ್ಬಿದ ಪೇಸ್ಟ್ ಸಹ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಅರಿಶಿನ, ಖಾರಕ್ಕೆ ತಕ್ಕಷ್ಟು ಮೆಣಸಿನ ಹುಡಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಹುಳಿ ನೀರು ಸಹ ಆ್ಯಡ್ ಮಾಡ್ತಾ ಇದ್ದೇನೆ. ಟೊಮೆಟೊ ನೋಡ್ಕೊಂಡು ಹಾಕ್ಕೊಳ್ಳಿ. ಹುಳಿ ಟೊಮೆಟೊ ಇದ್ದರೆ ಸ್ವಲ್ಪವೇ ಹಾಕ್ಕೊಳ್ಳಿ. ಆಮೇಲೆ ಹುಳಿ ನೀರು ಒಂದು 2 ಸ್ಪೂನ್ ಹಾಕಿದರೆ ಸಾಕಾಗ್ತದೆ. ಆಮೇಲೆ ಸ್ವಲ್ಪ ನೀರು, ಉಪ್ಪು ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ. ಈ ಕರಿ ಉಂಟಲ್ಲ, ಇದು ಬಂಗುಡೆ ಮತ್ತು ಬೂತಾಯಿಗಾದರೆ ತುಂಬ ಚೆನ್ನಾಗಿರ್ತದೆ. ನನಗೆ ಇವತ್ತು ಬಂಗುಡೆ ಸಿಕ್ಕಲಿಲ್ಲ, ಹಾಗಾಗಿ ನಾನು ಬೇರೆ ಮೀನಲ್ಲಿ ಇದು ಗ್ರೇವಿ ಮಾಡಿ ತೋರಿಸ್ತಾ ಇದ್ದೇನೆ. ಇದು ಒಂದು ಲಿಡ್ ಕ್ಲೋಸ್ ಮಾಡಿ ನಾನು ಇಲ್ಲಿ ಕುದಿ ತರಿಸಲಿಕ್ಕೆ ಇಟ್ಕೊಳ್ತೇನೆ. ಒಂದು 5 ನಿಮಿಷ ಚೆಂದ ಕುದಿ ಬಂದರೆ ಸಾಕು. ಫಿಶ್ ಕರಿ ರೆಡಿ ಆಯಿತು. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.